ಆತ್ಮೀಯ H16 ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮವ ಆಯುತ ಮಲ್ಲಪ್ಪ ಜೋತವರ. ಆತ್ಮೀಯರೇ, ಬೆಳಗಾವಿಯ KDPಯಲ್ಲಿ ಅಂದರೆ ನಮ್ಮ ಸೋದರನಂತ ಮೀಟಿಂಗಲ್ಲ ನಮ್ಮ ಶಾಸಕರು ಅಡ್ಡಿಲ್ಲ ಒಳ್ಳೆಯ ವಿಚಾರಗಳನ್ನು ಮಾಡಿದಾರೆ. ಏನಪ್ಪ ಅಂತಂದ್ರೆ ಶಿಕ್ಷಣ ಕ್ಷೇತ್ರದಲ್ಲಿ ಯಾಕೋ ಶಿಕ್ಷಣಾಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಅದಕ್ಕೆ ನಮ್ಮ ರಿಸಲ್ಟ್ ಸರಿ ಇಲ್ಲ, ಬೆಳಗಾವಿ ಮತ್ತು ಚಿಕ್ಕೊಂಡಿದ್ದು ಅಂಥೇಳಿ ತರಾಟೆ ತೆಗೆದುಕೊಂಡಿದ್ದಾರೆ. ಅಧಿಕಾರಿಗಳು ಕಾರಣರು ಹೌದು, ಎರಡು ಮಾತಿಲ್ಲ. ಯಾಕಂತಂದ್ರೆ ಮೊದಲು ಅಧಿಕಾರಿಗಳು ಕೆಲಸದ ಹೋಗ್ಬೇಕಾಗಿದ್ದು ಯಾರನ್ನು? ಶಿಕ್ಷಕರು ಸರಿಯಾಗಿ ಕಲಿಸ್ತಾ ಇದ್ದಾರೋ ಇಲ್ಲೋ ಅನ್ನುವಂಥದ್ದಾಗಿರ್ಬೋದು. ಶಿಕ್ಷಕರು ಸರಿಯಾಗಿ ಸಾರಿಗೆ ಬರ್ತಾರೋ ಇಲ್ಲೋ, ಸಿಲೆಬಸ್ ಮುಗಿಸಿದಾರೋ ಇಲ್ಲೋ, ಅವೆಲ್ಲ ಅವ್ರ ಕೆಲಸಗಳು ಮಾಡ್ತಾರ ಅಂತ ತಿಳ್ಕೊಂಡಿದ್ವಿ. ಆದರೆ ಭಾಳಷ್ಟು ಕಡೆ ಏನಾಗಿಬಿಟ್ಟದಪ್ಪ ಇವತ್ತು ಅಂತಂದ್ರೆ, ವಿಶೇಷವಾಗಿ ಬೆಳಗಾವಿ ಜಿಲ್ಲೆ, ಚಿಕ್ಕೋಡಿ ಮತ್ತು ಬೆಳಗಾವಿ ಜಿಲ್ಲೆ, ಇವೆರಡೂ ಜಿಲ್ಲೆಗಳ ಅದು ಶೈಕ್ಷಣಿಕ ಕ್ಷೇತ್ರ ಜಿಲ್ಲೆ, ಇದು ಒರಿಜಿನಲ್ ಜಿಲ್ಲೆ ಬೆಳಗಾವಿ. ಇವೆರಡೂ ಜಿಲ್ಲೆಗಳ ಬಗ್ಗೆ ವಿಶೇಷವಾಗಿ ಒಂದು ಕೆಟ್ಟ ಮಾತು ಕೇಳಿ ಬರ್ತಾಯಿದ್ದು. ಇದು ಶಾಸಕರಿಗೆ ಗೊತ್ತಿದ್ದು ಮಾತದ, ಕಾಫಿಗೆ ಪ್ರಸಿದ್ಧಪ್ಪ ಬೆಳಗಾವಿ ಅನ್ನುವಂಥ ಮಾತು. ಇತ್ತೀಚೆಗೇನೋ ಒಂದು ಸ್ವಲ್ಪ ಹೊಸ ಏನೋ ಮಾಡಿ ಒಂದು ಸ್ವಲ್ಪ ತಡಿ ಪ್ರಯತ್ನ ಮಾಡಿದ್ದಾರೆ, ಅದರಿಂದಾಗಿ ರಿಸಲ್ಟ್ ಕಡಿಮೆ ಆಗಲಿಕ್ಕತ್ತದೆ. ಎಲ್ಲ ಟಾಪ್ದಾಗಿ ಇರ್ತಿತ್ತು. ಟಾಪ್ 10 ಒಳಗೆ ಬೆಳಗಾವಿ ಮತ್ತು ಚಿಕ್ಕೋಡಿ ಎರಡೂ ಜಿಲ್ಲೆಗಳು ಇರ್ತಿದ್ವು. ಇದು ಕಾರಣ ಅಂದ್ರೆ ಕಾಫಿ ಮಹಿಮೆ ಅಂತ ಭಾಳಷ್ಟು ಜನರ ಆರೋಪ. ಇತ್ತೀಚೆಗೆ ಏನಾಗ್ಯದಪ್ಪ ಅಂದ್ರೆ ನಿಮ್ಗೆ ಗೊತ್ತಿದೆ, ಹೊಸ ಸಿಸ್ಟಮ್ ಬಂದು ಅದನ್ನು ಬಂದ್ ಮಾಡ್ಯದ ಕಾಫಿ ಆಗೋದನ್ನು ಅಂಥೇಳಿ. ಈ ಕಾರಣಕ್ಕಾಗಿ ಇವತ್ತು ರಿಸಲ್ಟ್ ಭಾಳ ಕಡಿಮೆ ಆಗಿರೋದು. ಇದು ಕಾರಣೀಕರ್ತರು ಅಧಿಕಾರಿಗಳು. ಅದು ಇಲ್ಲಿಯವರೆಗೆ ಟಾಪ್ ಇದ್ದಂತಹ ಬೆಳಗಾವಿ ಮತ್ತು ಚಿಕ್ಕೋಡಿ ಈಗ ಏಕಾಗಿ ಕೆಳಗೆ ಆಗಿರೋದಪ್ಪ ಅಂದರೆ ಕಾಫಿ ಬಂದ್ ಮಾಡಿದಾರೆ. ಇದು ಮೊದಲನೇದು. ಸ್ವಂತ ಬರಿಬೇಕಾಗ್ತದೆ. ಇದು ಎರಡನೇದು. ಸ್ವಂತ ಬರಿಬೇಕಾದ್ರೆ ಒಳಗೆ ಮೆಟೀರಿಯಲ್ ಬೇಕಾಗ್ತದೆ. ಆ ಮೆಟೀರಿಯಲ್ ಬರಬೇಕಾದ್ರೆ ಒಳ್ಳೆಯ ಶಿಕ್ಷಣ ಬೇಸಿಕ್ ಹಾಕ್ಕೊಂಡಿರ್ಬೇಕಾಗ್ತದೆ ರೀ. ಬೇಸಿಕ್ ಅದು ನಿಮ್ಗೆ ಗೊತ್ತದ, ಆರಂಭ ಹಂತದಿಂದ. ನೀವು ಕೇವಲ SLCಗೆ ಬಂದ ತಕ್ಷಣ, 9th ಬಂದ ತಕ್ಷಣ, 8th ಬಂದ ತಕ್ಷಣ ಅವ್ರು ಜಾನ್ ಮಾಡ್ತೀನಿ ಎಲ್ಲ ಕಲಿಸ್ತೀನಿ ಅದು ಸಾಧ್ಯ ಇದನ? ಇದು ಭಾಳ ನಾವು ಇವತ್ತು ವಿಚಾರ ಮಾಡೋದ ವಿಷಯ ಅದ. ಇದು ಬೇಸಿಕ್ ಪ್ರೈವೇಟ್ದಲ್ಲಿರಲಿ, ಸರ್ಕಾರಿ ಶಾಲೆಗಳಲ್ಲಿರಲಿ. ಮೊದಲ ಶಾಲೆಗಳು ಕಡಿಮೆ ಇದ್ದಾವೆ. ನಮ್ಮ ಜನಸಂಖ್ಯೆ ತಕ್ಕಂಗೆ, ನಮ್ಮ ಮಕ್ಕಳ ತಕ್ಕಂಗೆ ಶಾಲೆಗಳಿಲ್ಲ. ಖಾಸಗಿಯಲ್ಲಿ ಕಳಿಸಿದ್ರೆ ಖಾಸಗಿಯಲ್ಲಿ ಒಂದಿಷ್ಟೇನು ಕಾಳಜಿ ವಹಿಸ್ತಾರೆ ಬೇಸಿಕ್ಕಾಗಿ, ಮತ್ತು ಆರಂಭ ಅಂತದಲ್ಲ. ಆದ್ರೆ 8th 9th 10th ಬಂದಾಗ ಈ ಖಾಸಗಿಯಲ್ಲಿ ಸಹಿತ ಭಾಳ ಕಷ್ಟ. ಯಾಕಂದ್ರೆ ಅಧಿಕಾರಿಗಳೆಲ್ಲ ಕೆಲಸ ಹೋಗ್ಬೇಕಾರೆ, ಆದ್ರೆ ಅಧಿಕಾರಿಗಳು ಕೆಲಸವ್ರಲ್ಲಲ್ರಿ. ಅಧಿಕಾರಿಗಳು ನೀವು ಕೆಲಸ ಮಾಡಲಿ ಅಂತ ಹೇಳೋರು ಅಷ್ಟೇ. ಮಾಡಲಿಕ್ಕಪ್ಪ ಅಂದ್ರೆ ಕೆಲವೊಂದು ಸಲಹೆ ಏನು ತೊಗೊಂಡು ಮಾಡಿ ಮುಚ್ಚಿ ಹೋಗಿವಂಥ ಕೆಲಸಗಳು ಮಾಡ್ತಿರ್ತಾರೆ. ಇದು ಭ್ರಷ್ಟಾಚಾರ ಅಂತ ಎಲ್ಲ ಕಡೆ ಆವರಿಸಿಬಿಟ್ಟದ, ಎಲ್ಲರಿಗೂ ಗೊತ್ತಿದ್ದ ವಿಷಯ ಅದು. ಇದನ್ನು ಓಪನ್ ಸೀಕ್ರೆಟ್ ಇಟ್ ಈಸ್. ನಾ ಈ ಒಂದು ವಿಷಯ ಯಾಕೆ ಚರ್ಚೆ ಮಾಡ್ತಾ ಇದ್ದೀನಿ ಅಂದ್ರೆ, ಇಲ್ಲ ಇರುವ ಕಡಿಮೆ ಸಾರಿಗಳು ಅದು ಖಾಸಗಿಯಲ್ಲೂ ಸಹಿತ ಬೇಸಿಕ್ ಚೆನ್ನಾಗಿರ್ತದೆ. 5ನೇ 6ನೇ ತನಕ, ಬೇಡ 7ನೇ ತನಕ. ಅದರ ನಂತರದಲ್ಲಿ ಅಲ್ಲಿಯೂ ಸರಿಯಾಗಿಲ್ಲ. ಯಾಕೆಂದರೆ ಮುಖ್ಯವಾಗಿ ಎರಡು ವಿಷಯಗಳು ಭಾಳ ಮಹತ್ವದ್ದು. ಒಬ್ಬ ವಿದ್ಯಾರ್ಥಿ ಬೇಕಾಗಿದ್ದು ಒಂದು ಭಾಷೆ ಮೊದಲದಾಗಿ. ಭಾಷೆ ಇಂಗ್ಲೀಷ್ ಮತ್ತು ಕನ್ನಡ. ಹಿಂದಿನೂ ಬೇಕಿಲ್ಲ ಅಂತಲ್ಲ, ಆದರೆ ಹಿಂದಿ ಸರಳವಾಗಿ ಬರ್ಬೋದು. ಇವೆರಡು ಭಾಷೆಗಳು ಬಂದು ಹಿಂದಿ ಸರಳವಾಗಿ ಬರ್ತದೆ ಅಂತ ಒಂದು ಸಾಮಾನ್ಯ ಕಲ್ಪನೆ ಅಥವಾ ವಾಸ್ತವ. ಇಂಗ್ಲೀಷಿಗೆ ಅದರ ವ್ಯಾಕರಣ ಸಿಸ್ಟಮ ನಿಮಗೆ ಗೊತ್ತದ, ಬಿಡಿಸೋಳ ಅವಶ್ಯಕತೆ ಇಲ್ಲ. ಕರ್ತೃ ಆದ ತಕ್ಷಣ ಅಲ್ಲಿ ಏನು ಬರ್ತದೆ? ವರ್ಬ್ ಬರ್ತದೆ. ಕನ್ನಡದಲ್ಲಿ ಹಂಗಲ್ಲ, ಕರ್ಮ ಪದ ಬರ್ತದೆ, ಲಾಸ್ಟಿಗೆ ವರ್ಬ್ ಬರ್ತದೆ. ಈ ಸಿಸ್ಟಮ್ನಿಂದಾಗಿ ಭಾಳ ಮಕ್ಕಳಿಗೆ ಜಲ್ದಿ ಹತ್ತದಲ್ಲ ಇಂಗ್ಲೀಷ್. ಕನ್ನಡ ಬಗ್ಗೆನೂ ಅಷ್ಟೇ. ಕನ್ನಡ ಸರಿಯಾದ ಸಮಯದಲ್ಲಿ ಕಲಿಸ್ಬೇಕಾಗ್ತದೆ. ಮಧ್ಯದಾಗಿ ದುಂಡಾಗಿ ಬರೆಯುವಂಥದ್ದು, ಎರಡನೇದಾಗಿ ಮಿಸ್ಟೇಕ್ ಇಲ್ಲದೆ ಬರೆಯುವಂಥದ್ದು, ಕಾಗುಣಿತಗಳ ಮಿಸ್ಟೇಕ್ ಇಲ್ಲದೆ ಬರೆಸುವಂಥದ್ದು. ಈ ಭಾಷೆ ಮೊದಲು ಅದು 1, 2, 3, 4ನೇ ತರಗತಿಯೊಳಗೆ ಬಂದುಬಿಡ್ಬೇಕು. ಇಂಗ್ಲೀಷು ಅಷ್ಟೆ. ಆ ಸಂದರ್ಭದಲ್ಲಿ ಏನಾಗ್ತದಪ್ಪ ಅಂದ್ರೆ ಪ್ರೈವೇಟ್ ಸ್ಕೂಲ್ಗಳಲ್ಲೇ ಕಲಿಕೆಗಳು ಚೆನ್ನಾಗಿರ್ತದೆ, ಸ್ಟ್ರೆಸ್ ಕೊಟ್ಟು ಕಲಿಸ್ತಾರೆ. ಯಾಕೆ ಹಿಂಗೆ ಆಗ್ತದಪ್ಪ ಅಂತಂದ್ರೆ, ಪ್ರೈವೇಟ್ಗಳಲ್ಲೇ ಅಂತ ತಜ್ಞ ಏನಪ್ಪ ಅಂತಂದ್ರೆ ಶಿಕ್ಷಕರು ಸಿಗೋದು ಭಾಳ ಕಷ್ಟ. ಅವ್ರು ಕೊಡೋದು 3-4 ಸಾವಿರ ಪೇಮೆಂಟ್ ಕೊಡ್ತಿರ್ತಾರೆ, 4-5 ಸಾವಿರ 6 ಸಾವಿರ. ಇತ್ತೀಚೆಗೇನು 7 ಸಾವಿರ ಕೊಡ್ತಾರಂತ ಹೇಳ್ತಾ ಇದ್ದಾರೆ. ಆಗ ಇಸ್ಕೊಂಡು ಅವ್ರು ಮಾತ್ರ ನಾನು ಯಾರನ್ನ ಭೇಟಿ ಆಗಿಲ್ಲ. ಹೀಗಾಗಿ ಪ್ರೈವೇಟ್ದಾಗ ಏನಾಗಿಬಿಡೋದಪ್ಪ ಅಂದ್ರೆ 5-6 ತನಕ ಚೆನ್ನಾಗಿ ಬರ್ತಾವೆ. ಆದರೆ ಇಲ್ಲಿ ಮುಖ್ಯ ಇನ್ನೊಂದು ಪ್ರಾಬ್ಲಮ್ ಏನಪ್ಪ ಅಂದ್ರೆ 8th 9th 10th ಪ್ರೈವೇಟ್ದಾಗ ಹುಡುಗರು ಶಾಣೆ ಆಗೋದು ದಂಡ ಆಗ್ತಾರೆ. ಮ್ಯಾಥ್ಸ್ ಮತ್ತು ಸೈನ್ಸಾಗಿ. ಯಾಕಂದ್ರೆ ಮ್ಯಾಥ್ಸ್ ಕಲಿಸುವಂಥ ಟೀಚರ್ಗಳು ಯಾರು ಇವ್ರು 5-6 ಸಾವಿರಕ್ಕೆ 10 ಸಾವಿರಕ್ಕೆ ಬಂದು ಕೆಲಸ ಮಾಡೋದಿಲ್ಲ. ಗೌರ್ಮೆಂಟ್ಗೆ ಹೋಗಿಬಿಡ್ತಾರೆ ಅವರು. ಮ್ಯಾಥ್ಸ್ ಟೀಚರ್ಗಳು ಸಿಗೋದು ಭಾಳ ಕಷ್ಟ ಅದ, ಮ್ಯಾಥ್ಸ್ ಮತ್ತು ಸೈನ್ಸ್. ಹೀಗಾಗಿ ಪ್ರೈವೇಟ್ದಲ್ಲೇ ಆ ಮಕ್ಕಳಲ್ಲಿ ವೀಕ್ ಆಗಿಬಿಡ್ತಾರೆ. ಜೊತೆಗೆ ಇಂಗ್ಲೀಷ್ ಮಾಧ್ಯಮ ಹೆಚ್ಚಿರೋದ್ರಿಂದ ಇಂಗ್ಲೀಷ್ ಕಲಿಸುವಂಥ ಎಬಿಲಿಟಿ ಇದ್ದಂಥವ್ರು ತಂದ್ರೆ ಭಾಳ ಕಡಿಮೆ ಇದ್ದಾರೆ ಇಲ್ಲೇ. ಹೀಗಾಗಿ ಪ್ರೈವೇಟ್ದಲ್ಲೂ ಚೆನ್ನಾಗಿ ಶಿಕ್ಷಣ ಇಲ್ಲ. ಸರ್ಕಾರಿ ಶಾಲೆಗಳಲ್ಲಂತೂ ಟೀಚರ್ ಇರ್ತಾರಿಲ್ಲ ಅಂತಲ್ಲ, ಕಡಿಮೆ ಇರ್ತಾರೆ. ಅತಿಥಿ ಉಪನ್ಯಾಸಕರು ಟೀಚರ್ಗಳು ಹೆಚ್ಚಿರೋದ್ರಿಂದ ಅವ್ರು ಹೆಚ್ಚಾಗಿ ಮನಸ್ಸು ಕಲಿಸೋದೇ ಇಲ್ಲ. ಅವ್ರಿಗೆ 6 ತಿಂಗಳಿಗೋ 3 ತಿಂಗಳಿಗೋ ವರ್ಷಕ್ಕೊಮ್ಮೆ ಪೇಮೆಂಟ್ ಮಾಡೋರು ನೀವು. ಮತ್ತು ಅವ್ರಿಗೆ ಚಲೋ ರಿಸಲ್ಟ್ ಕೊಟ್ಟರೆ ಅಂದ್ರೆ ಖಾಸಗಿ ಖಾಸಗಿ ಸಂಸ್ಥೆಗಳಲ್ಲಿ ಟ್ಯೂಷನ್ ಹೋಗ್ತಾರೆ.
ಟ್ಯೂಷನ್ ಕ್ಲಾಸ್ ಇಟ್ಕೊಳ್ತಾರೆ, ಅಲ್ಲಿಯೂ ಸರಿಯಾಗಿ ಕಲಿಸ್ತಾರೆ ಅಂತ ಹೇಳಿಕ್ಕೆ ಆಗೋದಿಲ್ಲ. ಹೀಗಾಗಿ ಒಟ್ಟಾರೆ ಇಡೀ ವ್ಯವಸ್ಥೆ ಗಬ್ಬೆದ್ದೋದಾಗ ನೀವು ಅಧಿಕಾರಿಗಳು ಅಷ್ಟೇ ಜವಾಬ್ದಾರಿ ಮಾಡೋದ್ರಲ್ಲಿ ಏನು ಅರ್ಥದ. ಮತ್ತು ಶಾಸಕರು ನೀವು ಏನು ಕೊರತೆ ಅದು ನೋಡ್ಬೇಕಲ್ಲ. ಎಷ್ಟೋ ಸ್ಕೂಲುಗಳಿಗೆ ಬಿಲ್ಡಿಂಗ್ಗಳಿಲ್ಲ, ಸರಿಯಾಗಿ ಕಲಿಸೋದು ಟೀಚರ್ಗಳಿಗೆ ಮುಟ್ತಾ ಇಲ್ಲ. ಹಳ್ಳಿಗಳಿಗೆ ಅಂತ ಟೀಚರ್ ಸರಿಯಾಗಿ ಹೋಗುವುದಿಲ್ಲ. ಅಧಿಕಾರಿಗಳು ಅದನ್ನು ಕಂಟ್ರೋಲ್ ಮಾಡಬೇಕು. ಅಧಿಕಾರಿಗಳು ಈ ಶಾಸಕರಂತೆ ಹೋಗಿ ಇದು ಶಿಕ್ಷಕರು, ಸರ್ಕಾರಿ ಶಿಕ್ಷಕರು ಶಾಸಕರನ್ನು ಯಾರನ್ನು ಹಿಡ್ಕೊಂಡು ರಾಜಕಾರಣ ಹಿಡ್ಕೊಂಡು ಅಲ್ಲಿ ಸರಿಯಾಗಿ ಕಲಿಸೋದಿಲ್ಲ. ಇವೆಲ್ಲ ಇದ್ದಾರೆ ಸಮಸ್ಯೆಗಳು. ಅಂದಾಗ ಇವೆ ಆದ್ರೆ ಅದೇ ದಕ್ಷಿಣ ಕನ್ನಡ ಉತ್ತರ ಕನ್ನಡದಲ್ಲಿ ಹಂಗಿಲ್ಲ. ಅಲ್ಲಿ ಎಜುಕೇಷನ್ ಪ್ರಮಾಣ ಚೆನ್ನಾಗಿದೆ, ಒಳ್ಳೆ ಅಭ್ಯಾಸಗಳಿದ್ದಾರೆ, ಅವ್ರು ತಮ್ಮ ಮಕ್ಕಳು ಸರಿಯಾಗಿ ತಯಾರು ಮಾಡ್ತಾರೆ. ಈ ಭಾಗದಲ್ಲಿ ಏನಾಗ್ಯದಪ್ಪ ಅಂದ್ರೆ ಈ ಪರಿಸ್ಥಿತಿಗಳು ಇದ್ದಾವೆ. ಪ್ರೈವೇಟ್ದಲ್ಲಿ ಏನಾಗಿಬಿಟ್ಟಿದ್ದಪ್ಪ ಹೇಳಿ ನಿಮಗೆ, ಅಪ್ ಟು 7th ತನಕ ಸರಿ ಇರ್ತದೆ. ಆಫ್ಟರ್ 8th 9th 10th ಅಲ್ಲಿ ಮ್ಯಾಥ್ಸ್ ವೀಕ್ ಆಗಿಬಿಡ್ತದೆ. ಯಾವಾಗ ಮ್ಯಾಥ್ಸ್ ವೀಕ್ ಆಗ್ತದೆ, ಮಗ್ಗಿ ಭಾಳ ಮಹತ್ವದ ಭಾಳ ಸಲ ಹೇಳಿದ್ದಾನೆ ಈ ಸಂದರ್ಭದಲ್ಲಿ. 30ರ ತನಕ ಮಗ್ಗಿ ಬರಲೇಬೇಕು, ಟೇಬಲ್ಸ್ ಬರಲೇಬೇಕು. ಬರಲಿಲ್ಲ ಅಂದ್ರೆ ಸೈನ್ಸ್ ಹತ್ತೋದಿಲ್ಲ. ನಿಮಗೆ ಗೊತ್ತದ ಅಧಿಕಾರಿಗಳೇನು, ಫಿಸಿಕ್ಸ್ ಅಂದ್ರೆ ಭೌತಶಾಸ್ತ್ರ, ಕೆಮಿಸ್ಟ್ರಿ ಅಂದ್ರೆ ರಾಸಾಯನಶಾಸ್ತ್ರ, ಇವಾಗ ಬೇಸರ ಮ್ಯಾಥ್ಸ್. ಅವ್ರ ಲ್ಯಾಂಗ್ವೇಜ್ ಅದ ಬರೋದಿಲ್ಲ ಮಕ್ಕಳಿಗೆ. ಇನ್ನು ಉಳಿದ ವಿಷಯದಿಂದ ಕನ್ನಡ, ಇಂಗ್ಲೀಷ್ ಇವ್ರ ಬಗ್ಗೆನೂ ಕಾಗುಣಿತಗಳು ಬರೋಂಗಿಲ್ಲ ಸರಿಯಾಗಿ ಬರಲಿಕ್ಕೆ ಗೊತ್ತಿಲ್ಲ. ಬಂದನು ಬರೆಯೋ ಅಂದ್ರೆ ಬಂದನು ಬರೀತಾರೆ, ತಿಂದೇನು ಬರೋ ತಿಂದನು ಬರೀತಾರೆ. ಎಷ್ಟು ನಿಮಗೆ ಮಿಸ್ಟೇಕ್ಸ್ ಅದಾವ್ರು ಬೇಕ್ರಿ. ಇವ್ರು ಹೆಂಗೆ ಪಾಸ್ ಹಾಕ್ತಾರೆ ಎಸ್ ಎಲ್ ಸಿ. ಇವೆಲ್ಲ ಅದಾವ್ರಿ ಪ್ರಾಬ್ಲಮ್ಗಳು. ಈಗೇನೋ ನೀವು ಕೂತ್ಕೊಂಡು ಹೇಳಿದ್ರಿ ಶಾಸಕರು, ನಮ್ಮ ಆರ್ಟಿಸ್ಟ್ ಕೌನ್ಸಿಲಿಗೆ ಆಯ್ತು, ನಮ್ಮ ಉಸ್ತುವಾರಿ ಸಚಿವರು ಸತೀಶ್ ಅವರಾಯ್ತು, ಎಲ್ಲರೂ ಮಾತಾಡಿದ್ರಿ. ಆದರೆ ಬೇಸಿಕರ ಬಗ್ಗೆ ಒಮ್ಮೆ ಅದು ಚರ್ಚೆ ಮಾಡಿದ್ದೀರಾ, ಒಮ್ಮೆ ಕರೆದು ಮಾತಾಡಿಸಿದ್ರ ಅಧಿಕಾರಿಗಳನ್ನ ಏನು ಪ್ರಾಬ್ಲಮ್ ಅದು ಅಂತೇಳಿ. ಮಕ್ಕಳು ಶಾಲೆ ಬರಬೇಕು, ಶಾಲೆ ಬರ್ತಾರೆ, ಬಿಸಿ ಊಟ ಮಾಡ್ತಾರೆ, ಹೋಗಿ ಬಿಡ್ತಾರೆ. ಕೆಲಸವ್ರಿಲ್ಲ ಎಷ್ಟು ಶಾಲೆಗಳಿಗೆ ಬಿಸಿ ಊಟ ತಯಾರು ಮಾಡೋದ್ರೊಳಗೆ ಮಾಸ್ತರು ಟೈಮ್ ಕಳೀತಾರೆ. ಏನು ಮಾಡೋಣ್ರಿ ಸರ್ ನಾವು, ಇದು ಬಿಸಿ ಊಟನೂ ಮಾಡಬೇಕು, ತಂದು ಹಾಕಬೇಕು, ಮಕ್ಕಳು ಕಲಿಸಬೇಕು. ಸಫಿಯನ್ ಮಾಸ್ತರುಗಳಿಲ್ಲ, ಅದು ಶಿಕ್ಷಕರು ಇರ್ತಾರೆ. ಅವ್ರು ಬಂದ್ರು ಬರ್ಲಿಕ್ಕೆ ಇಲ್ಲ, ನಮ್ಮ ಪರಿಸ್ಥಿತಿ ಭಾಳ ಗೋಳೈತ್ರಿ ಅಂತೇಳಿ ಶಿಕ್ಷಕರು ಹೇಳ್ತಾರೆ. ಮತ್ತು ನೀವು ಯಾರು ಬೇವರು ಅಧಿಕಾರಿಗಳು ಎಲ್ಲರೂ ಕೆಲಸ ಸಾಧ್ಯನಾ? ಈ ದಿಶೆಯಲ್ಲಿ ಚಿಂತನೆ ಆದರೂ ಒಳ್ಳೆಯದು ಅಂತ. ಯಾಕೆ ಶಾಸಕರಾದವ್ರು ನೀವು ಕಾನೂನು ಮಾಡೋರು, ನೀವು ಕಾನೂನು ಮಾಡಿರಿ. 30 ವಿದ್ಯಾರ್ಥಿಗಳು ಒಬ್ಬ ಶಿಕ್ಷಕರಿಗೆ ಹೋಗಿ ಮಾಡಿದ್ರೆ ಈ ವ್ಯವಸ್ಥೆ ಎಲ್ಲ ಶುದ್ಧ ಹೋಗ್ಬಿಡ್ತದೆ. ಟಾಪ್ 10 ಬರ್ಬೇಕು, ಟಾಪ್ 10 ಬರ್ಬೇಕು, ಕಾಪಿ ಮಾಡಿ ಪಾಸ್ ಮಾಡೋರ್ತಾರೆ ಅವ್ರನ್ನ ಅಂತೇಳಿ ಪ್ರಶ್ನೆ ಮಾಡ್ತಾರೆ ಶಿಕ್ಷಕರು. ಮತ್ತು ಇಲ್ಲಿವರೆ ಅದನ್ನ ಮಾಡಿದ್ರು ಶಿಕ್ಷಕರೆಲ್ಲ ಕಾಪಿ ಮಾಡಿ. ಮಾಸ್ ಕಾಪಿ ನಮ್ಮಲ್ಲಿ ಬೆಳಗಾವಿ ಮತ್ತು ಚಿಕ್ಕೋಡಿ ಭಾಗದಲ್ಲಿ ಇಲ್ಲ, ನಡೆದಿಲ್ವ ಮಾಸ್ ಕಾಪಿ. ಎದಿ ಮಾಡ್ಕೊಂಡು ಹೇಳ್ರಿ ನೋಡಿ ಶಾಸಕರ, ಪ್ರತಿಯೊಬ್ಬ ಶಾಸಕರನ್ನು ಕೇಳ್ತಾ ಇದ್ದೀನಿ ಇವತ್ತು, ನೀವು ಎದಿ ಮಾಡ್ಕೊಂಡು ಹೇಳಿ ಕಾಪಿ ನಡೀತದಿಲ್ಲ. ಮತ್ತು ಮಾಸ್ ಕಾಪಿ ಆದಾಗ ಸಹಜ ರ್ಯಾಂಕ್ದಾಗ ಬರ್ತಾರೆ. ಈಗ ಮಾಸ್ ಕಾಪಿ ಬಂದಾಗ್ಯದ, ಕಾಫಿ ಅನ್ನೋದು ನಿಂತು ಬಿಟ್ಟದ. ಅದೇನು ಹೊಸ ಸಿಸ್ಟಮ್ ಮಾಡಿದ್ರಲ್ಲ ಅದರಿಂದಾಗಿ. ಅದಕ್ಕಾಗಿ ಮೊದಲು ಬೇಸ್ ಕೊಡಿಸೋದು. ಪ್ರೈವೇಟ್ದಲ್ಲೇ ಅಪ್ ಟು 7th ಅಡ್ಡಿ ಇಲ್ಲ, ಗೌರ್ಮೆಂಟ್ದಲ್ಲೇ ಮಾಸ್ತರು ಸರಿಯಾಗಿ ಬಂದು ಕಲಿಸೋದಿಲ್ಲ. ಅವಕ್ಕೊಂತ ಮಕ್ಕಳ ಜೊತೆ ಕೂಡಿ ಕಲಿಸೋಂಥ ಇದಿಲ್ಲ. ಯಾಕೆಂದ್ರೆ ಒಬ್ಬೊಬ್ಬಗೆ 2-3 ಕ್ಲಾಸ್ ಇರ್ತಾವೆ ಮಾಸ್ತರ್ಗೆ. ಕೆಲವು ಹಳ್ಳಿಯಾಗ ಮಾಸ್ತರ್ಗಳು ಇಲ್ಲಲ್ಲೇ ಒಬ್ಬ ಇರ್ತಾರೆ, ಅಲ್ಲೇ 4-5 ತನಕ ಒಬ್ಬ ಮಾಸ್ತರ್ ಕಲಿಸ್ತಾರೆ. ಎಲ್ಲರೂ ಹೇಗೆ ಕೆಲಸ ಸಾಧ್ಯ ರೀ. ಅದಕ್ಕಾಗಿ ಈ ಎಲ್ಲ ನೆಲೆಗಟ್ಟಿನಲ್ಲಿ ಹೊಸ ಚಿಂತನೆ ಆಗಬೇಕು. ಕೇವಲ ಟೀಕೆ ಮಾಡೋದ್ರಿಂದ, ಅಧಿಕಾರಿಗಳು ಗುರಿ ಮಾಡೋದ್ರಿಂದ ಅದೇನು ಸಮಸ್ಯೆ ಸಾಲ ಆಗೋದಿಲ್ಲ. ಅಧಿಕಾರಿಗಳಿಗೆ ಎಸ್ ಅಂತಾರೆ, ಒಂದು ಅವ್ರದ್ದೇನೋ ಖರ್ಚು ಮಾಡ್ತೀರಿ ನೀವು, ಪೇಮೆಂಟ್ದೊಳಗೆ ಅಲ್ಲಿ ಇಲ್ಲೇನೋ ಡಿಡಕ್ಷನ್ ಮಾಡ್ತೀರೋ, ಮತ್ತೇನೋ ಮಾಡ್ತೀರೋ, ಒಂದಿಷ್ಟು ಸಸ್ಪೆಂಡ್ ಮಾಡ್ಬೋದು. ಆದ್ರೆ ಅವ್ರು ಈಗಾಗಲೇ ಟೀಚರ್ಗಳಿಂದು ಅವರು ಸರಿಯಾಗಿ ಕಲಿಸಲಾರ್ದಕ್ಕೆ ಮಾಡಿದ್ರೆ ದುಡ್ಡು ವಸೂಲು ಮಾಡ್ತಿರ್ತಾರೋ, ಒಂದು ಪರ್ಮಿಷನ್ಗೂ ದುಡ್ಡು ವಸೂಲು ಮಾಡ್ತಿರ್ತಾರೋ ಎಲ್ಲ ಗೊತ್ತದಲ್ಲಿ ಭ್ರಷ್ಟಾಚಾರ ಸಾಕಷ್ಟು ತುಂಬ ಹೋಗ್ಯದ. ಹೀಗಾಗಿ ಇದೆಲ್ಲ ಪೆಟ್ಟು ಯಾರು ಬೀಳಾಗ್ತದೆ, ಮಕ್ಕಳು ಬೀಳಾಗ್ತದೆ. ಇದಕ್ಕೆ ಕಾರಣ ಎಲ್ಲರೂ ಶಾಸಕರು, ಅಧಿಕಾರಿಗಳು, ಶಿಕ್ಷಕರು, ಜೊತೆಗೆ ಸರ್ಕಾರ. ಮೇನ್ ಕಾರಣ ಯಾಕಪ್ಪ ಅಂದ್ರೆ ಪ್ರತಿ 30 ವಿದ್ಯಾರ್ಥಿಗಳು ಒಬ್ಬ ಶಿಕ್ಷಕ ನೇಮಿಸಬೇಕು. ಸಾಕಷ್ಟು ಟ್ಯಾಕ್ಸ್ ತೊಗೊತಿರಲ್ಲ ನೀವು. ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ದವರು 4.5 ಲಕ್ಷ ಕೋಟಿ ರೂಪಾಯಿ ಸ್ವತಃ ಸಿದ್ದರಾಮಯ್ಯರು ಹೇಳ್ತಾರೆ. ಅಷ್ಟು ತೊಗೊಂಡಾಗ ನೀವು ಮೋದಿಯವ್ರ ಮೇಲೆ ಪ್ರೆಷರ್ ಮಾಡಿಲ್ಲ, ಯಾಕೆ ಶಿಕ್ಷಣಕ್ಕೆ ಹೆಚ್ಚು ದುಡ್ಡು ಬಿಡಬಾರ್ದು, ಮೇನ್ ಶಿಕ್ಷಣ ಅಲ್ಲ ಅಂತ ಮಾತು ಕೇಳ್ತಾ. ಅಟ್ಟು KDP ಮೀಟಿಂಗ್ದಲ್ಲೇ ಚರ್ಚೆ ಮಾಡಿದ್ದು ಭಾಳ ಸಂತೋಷ ವಿಷಯ. ಎಲ್ಲರೂ ಏನೋ ಆರ್ಡರ್ ಮಾಡಿದಿರಿ ಅಧಿಕಾರಿಗಳಿಗೆ, ಅವ್ರು ಎಷ್ಟು ಮಟ್ಟಿಗೆ ಮಾಡ್ತಾರೋ ಗೊತ್ತಿಲ್ಲ, ಆದರೂ ಮಾಡಿದಿರಿ, ಸಂತೋಷ ಅಂತ ಹೇಳ್ತಾ. ಇದು ಇವತ್ತಿನ ಅಧಿಕಾರಿ ಶಿಕ್ಷೆ ಕೊಡೋಗಿಂತಲೂ ಇಡೀ ವ್ಯವಸ್ಥೆನ ಬದಲು ಮಾಡಿಸೋಕೆ ಏನು ಸಾಧ್ಯ ಇದನ್ನು ವಿಚಾರ ಮಾಡ್ರಿ ಅಂತ ಹೇಳ್ತಾ ಈ ಚರ್ಚೆಯನ್ನು ನಿಲ್ಲಿಸ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬಾರ್ದು. S60 ನ್ಯೂಸ್ ಅರ್ಥ ಸೀತಾರಾಮದು ಸತ್ಯದ ಕೈಗಳಲ್ಲಿ ವಂದನೆಗಳು.